ಅದಕ್ಕೆ ಹೌದು. ಒಂದು ಹೊತ್ತು ಮಾತ್ರ ನಾನು ಊಟ ಮಾಡಿದೆ. ಅದು 14ನೇ ದಿನಕ್ಕೆ ಪವಾಡ ಆಯ್ತು. ಹೌದಾ? ಹಾ. ಅದಕ್ಕೆ ಬೇಡ. ನಾವ್ ಇನ್ನೊಬ್ರನ್ನ ಬೈಯೋದು ಬೇಡ. ಇನ್ನೊಬ್ಬರ ಬಗ್ಗೆ ಮಾತಾಡೋದು ಬೇಡ. ಅವ್ರಿಗೆ ಕೆಟ್ಟದ್ದನ್ನು ಬಂದಿರೋದು ಒಳ್ಳೇದು ಒಳ್ಳೆ ಬುದ್ಧಿ ಕೊಟ್ಟು ಕಾಪಾಡ್ಲಿ ಅಂತೇಳಿ ಗುರು ರಾಘವೇಂದ್ರ ಸ್ವಾಮಿಯವರ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ. ಏನೋ ಆಕಸ್ಮಿಕವಾಗಿ ಏನೋ ನಡೀತು, ಹೋಯ್ತು, ಘಟನೆಗಳು ಬಂತು. ಅದನ್ನ ಯಾವ್ದು ನಾವು ಮನಸ್ಸಲ್ಲಿ ಇಟ್ಕೊಳ್ಳೋದು ಬೇಡ. ಯಾಕಂದ್ರೆ ಇವತ್ತು ಅವ್ರ ತಾಯಿ ಬೇರೆ ಅಲ್ಲ, ನನ್ನ ತಾಯಿ ಬೇರೆ ಅಲ್ಲ. ಹೌದು ಗುರುಗಳೇ. ನಾವೆಲ್ಲರೂ ಒಂದೇ ಮನೆಯವರೇ ಇಲ್ಲಿ. ಹಾ, ಹಾ. ಜೈ ಶ್ರೀರಾಮ್. ಜೈ ಜೈ ಶ್ರೀರಾಮ್ ಗುರುಗಳೇ. ಯಾರಮ್ಮ ತಾಯಿ ಮಾತಾಡೋದು? ನಿರ್ಮಲಾ ಅಂತ ಬೀದರಿಂದ. ನಿರ್ಮಲಾ. ಓಕೆ, ಹೇಳಮ್ಮ ತಾಯಿ. ಗುರುಗಳಿಂದ ಅನುಗ್ರಹ ಆಗಿದೆ ಗುರುಗಳೇ. ರಾಯರಿಂದ ಅನುಗ್ರಹ ಆಗಿದೆ ನಂಗೆ. ರಾಯರಿಂದ ಅನುಗ್ರಹ ಹಾ. ಅಂದ್ರೆ ರಾಯರ ಪವಾಡ ಆಗಿದೆ ಅಂತ ಹೇಳ್ತಾ ಇದೀರೇನಮ್ಮ? ಪವಾಡ ಆಗಿದೆ ಗುರುಗಳೇ. ಹಾ, ಪೂಜೆ ಅಂದ್ರೆ 9 ಹೇಳ್ಕೊಟ್ಟಿದ್ರಿ. ವಾರದ ವ್ರತ ತಿಳಿಸ್ಕೊಟ್ಟಿದ್ದೀನಾ? ರಾಯರಿಗೆ ಭಕ್ತಿಯಿಂದ ಪೂಜೆ ಮಾಡೋದು ಯಾವ ರೀತಿಯಾಗಿ ಮಾಡ್ಬೇಕಂತ ತಿಳಿಸ್ಕೊಟ್ಟಿದ್ದೀನಿ. ಹೌದು ಗುರುಗಳೇ. ಎಷ್ಟನೇ ವಾರದಲ್ಲಿ ಪವಾಡ ಆಯ್ತು ತಾಯಿ ನಿಮ್ಗೆ? 18 ವಾರ. 8ನೇ ವಾರ? 18 ರೀ, 18. ಓ, 18ನೇ ವಾರದಲ್ಲಿ ಪವಾಡ ಆಯ್ತೇನಮ್ಮ? ಹೌದು ಗುರುಗಳೇ. ಅಯ್ಯೋ ನನ್ ತಾಯಿ, ಏನ್ ಪವಾಡ ಆಗಿದೆ ಹೇಳಮ್ಮ. ನನಗೆ ನಿನ್ನ ಪವಾಡ ಕೇಳೋದಕ್ಕೆ ನನಗೆ ಬಹಳ ಆನಂದವಾಗುತ್ತೆ. ಹೌದೌದು ಗುರುಗಳೇ, ಹೇಳಮ್ಮ, ಹೇಳ್ತೀನಿ. ಏನು ಅಂತ, ಏನ್ ಪವಾಡ ಆಯ್ತು? ಅದೇ ಗರ್ಭಕೋಶದಲ್ಲಿ ಗಡ್ಡೆ ಇದೆ ಅಂತ ಹೇಳಿದ್ರು. ಓಕೆ. ಅಲ್ಲಿಗೆ ಹೋಗಿ ಟ್ರೀಟ್ಮೆಂಟ್ ತಗೊಂಡ್ ಬಂದ ತಕ್ಷಣ ಆಪರೇಷನ್ ಮಾಡ್ಬೇಕು ಅಂತ ಹೇಳಿದ್ರು. ಹಾ. ಹೇಳಿದ ತಕ್ಷಣ ಮತ್ ನಾನು ರಾಯರ ಹತ್ರ ಬಂದ್ ಬೀಳ್ಕೊಂಡೆ. ಯಾಕಪ್ಪ ರಾಯರೇ, ಎಷ್ಟು ಪೂಜಾ ಮಾಡೀನಿ, ಯಾಕೆ ಹಿಂಗ್ ಮಾಡ್ದಿ ಅಂತ ಕೇಳ್ಕೊಂಡ ತಕ್ಷಣ ಹ್ಮ್. ಮತ್ತೊಂದು ಡಾಕ್ಟರ್ ಹತ್ರ ಹೋದ್ರೆ ಅವ್ರು ಏನಿಲ್ಲ, ಏನ್ ತೊಂದ್ರೆ ಇಲ್ಲ, ಆಪರೇಷನ್ ಮಾಡೋದ್ ಜರೂರತ್ ಇಲ್ಲ ಅಂತ ಹೇಳಿದ್ರು ಗುರುಗಳು. ಓಹೋ, ನೋಡಿ, ಡಾಕ್ಟರ್ ನಿಮ್ಗೆ ಹೇಳಿರೋದು ಇಲ್ಲಮ್ಮ, ನೀವು ಆಪರೇಷನ್ ಮಾಡಿಸ್ಕೊಳ್ಳೇಬೇಕು ಅಂತ ಹೇಳಿದ್ರು. ಆದ್ರೆ ಇವತ್ತು ನೀವು ಭಕ್ತಿಯಿಂದ ರಾಯರನ್ನ ಪೂಜೆ ಮಾಡಿದ್ದಕ್ಕೆ ಇವತ್ತು ನಿಮಗೆ ಪವಾಡ ಆಗಿದೆ ಅಲ್ವಾ ತಾಯಿ? 18ನೇ ವಾರಕ್ಕೆ ನಿಮಗೆ ಪವಾಡ ಆಗಿದೆ ಅಂದ್ರೆ ಡಾಕ್ಟರ್ ಆಪರೇಷನ್ ಬೇಡ ಅಂತ ಹೇಳಿದ್ರ ರಿಟರ್ನ್? ಹಾ, ಬೇಡ ಅಂತ ಹೇಳಿದಾರೆ ಗುರುಗಳೇ. ಆ ನೋಡ್ತೀರಾ, ಇದೇ ಹಾ ರಾಯರ ಗುರುಗಳೇ. ಪವಾಡ ಅನ್ನೋದು ತಾಯಿ. ಹೌದು ಗುರುಗಳೇ. ಭಕ್ತಿಯಿಂದ ಯಾರು ರಾಯರನ್ನ ಪೂಜೆ ಮಾಡ್ತಾರೆ ಅವ್ರಿಗೆ ಅತಿ ಶೀಘ್ರದಲ್ಲೇ ಒಳ್ಳೇದಾಗತ್ತೆ. ಒಬ್ರಿಗೆ ಸ್ವಲ್ಪ ತಡವಾಗತ್ತೆ. ನಿಮ್ಗೆ 9 ವಾರದ ವ್ರತ ತಿಳಿಸ್ಕೊಟ್ಟಿದ್ದೆ, ಆದ್ರೆ ನಿಮ್ಗೆ ಆಗಿರೋ ಪವಾಡ 18ನೇ ವಾರಕ್ಕಾಗಿದೆ. ಹೌದು ಗುರುಗಳೇ. ಹಾ. ಅದಕ್ಕೆ ರಾಯರ ಮೇಲೆ ನಂಬಿಕೆ ಇರಬೇಕು. ನನ್ನ ಆಸೆ ಇರುವುದು ಪ್ರತಿಯೊಬ್ಬರ ಮನೆಯಲ್ಲೂ ರಾಯರ್ ಫೋಟೋ ಬರಬೇಕು, ರಾಯರ್ನ ಭಕ್ತಿಯಿಂದ ಪೂಜೆ ಮಾಡಬೇಕು ಅನ್ನುವುದೇ ನನ್ನ ಆಸೆ ತಾಯಿ. ಹಾ ಗುರುಗಳೇ. ಅದಕ್ಕೆ ಇವತ್ತು ನಿಮ್ಗೆ 9 ವಾರದ ವ್ರತವನ್ನು ತಿಳಿಸಿಕೊಟ್ಟಂತ ಸಂದರ್ಭದಲ್ಲಿ ಇವತ್ತು ನಿಮ್ಗೆ ಪವಾಡ ಆಗಿದೆ ಅಂತ ಹೇಳ್ತಾ ಇದ್ದೀರಾ. ಹಾ ಗುರುಗಳೇ. ಏನ್ ಅನ್ಸತ್ತಮ್ಮ ರಾಯರ ಬಗ್ಗೆ? ರಾಯರ ಬಗ್ಗೆ ಹೆಮ್ಮೆ ಅನಿಸ್ತದೆ ಗುರುಗಳೇ. ಯಾರು ಇಲ್ಲ, ರಾಯರ್ ಒಬ್ರೇ ಇದಾರ ಅನಿಸ್ತದೆ ಗುರುಗಳೇ. ರಾಯರು ಒಬ್ಬರೇ ಅಮ್ಮ. ಹಾ, ಗುರು ಹೌದು ರಾಘವೇಂದ್ರ ಗುರುಗಳೇ. ಸ್ವಾಮಿಯವರು ಬೃಂದಾವನದಲ್ಲಿ ಕುಳಿತುಕೊಂಡು ಪ್ರತಿ ಒಬ್ಬರಿಗೂ ಅನುಗ್ರಹ ಮಾಡುತ್ತಾ ಕುಳಿತಿರ್ತಾರೆ. ಹೌದು ನೀವೆಲ್ಲರೂ ಗುರುಗಳೇ. ನನ್ನ ಮಕ್ಕಳು ಕಂದ. ನೀವ್ ಯಾರು ಹಾ. ಚಿಂತಿಸಬೇಡಿ. ನಿಮಗೆ ಕಷ್ಟ ಅಂತ ಬಂತು ಅಂದ್ರೆ ರಾಯರಿದ್ದಾರೆ ಅಂತ ನಿಮ್ಮ ಧ್ವನಿ ಮುಖಾಂತರದಲ್ಲಿ ನನ್ನ ಹೆಸರನ್ನು ಹೇಳಿ ಸದಾ ನಾನು ನಿಮ್ಮ ಜೊತೆ ಇರುತ್ತೇನೆ ಅಂತಂದು ಮಹಾನ್ ಗುರುಗಳು ಗುರು ರಾಘವೇಂದ್ರ ಸ್ವಾಮಿಯವರು ಹೇಳಿದ್ದಾರೆ. ಹೌದು ಗುರುಗಳೇ. ಅಷ್ಟೇ ಮಾಡ್ತಾ ಇದ್ವಿ. ಕುಂತ್ರ ರಾಯರ ಹೆಸರು, ನಿಂತ್ರ ರಾಯರ ಹೆಸರು, ರಾಯರ ಧ್ಯಾನದಲ್ಲೇ ಇದ್ದೀವಿ ಅಂತ ತಿಳ್ಕೊ. ಹೌದು ನನ್ನ ತಾಯಿ, ರಾಯರಿದ್ದಾರೆ ರಾಯರಿದ್ದಾರೆ ಅಂತ ಹೇಳ್ತಾ 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 ನಿಮ್ಮ ದಿನವನ್ನು ಸಾಗಿಸಿ ಹೌದು. ಅದ್ಭುತವಾಗಿ ನಿಮಗೆ ಪವಾಡ ಆಗುತ್ತೆ. ಪವಾಡ ಹೌದು. ಆಯ್ತು ಅಂತಂದು ಸುಮ್ನೆ ಕುಳಿತುಕೋಬೇಡಿ. ಆಮೇಲೆ ಹೌದು. ಮಂತ್ರಾಲಯಕ್ಕೆ ಹೋಗಿ ಬನ್ನಿ. ಅಲ್ಲಿ ಹತ್ತಿರದಲ್ಲಿ ರಾಯರ ಮಠ ಇದ್ರೆ ರಾಯರ ಮಠಕ್ಕೆ ಹೋಗಿ ಬೃಂದಾವನ ಪ್ರದಕ್ಷಿಣೆ ಹಾಕಿ ಬನ್ನಿ. ಇನ್ನು ಹೆಚ್ಚಿನ ರೀತಿಗೆ ನಿಮ್ಗೆ ಅನುಗ್ರಹ ಆಗುತ್ತೆ ನನ್ನ ತಾಯಿ. ಇಲ್ಲಿ ಹಾ. ಪವಾಡ ಮಾಡಿರೋದು ನಾನಲ್ಲಮ್ಮ. ನಾನು ನಿಮ್ಮ ಹಾಗೆಯೇ ಸಾಧಾರಣವಾದ ಮನುಷ್ಯ. ನಾನು ಇಲ್ಲಿ ಒಬ್ಬ ರಾಯರ ಭಕ್ತ. ಇಲ್ಲಿ ನಾನು ಗುರುಗಳಲ್ಲ. ಇಲ್ಲಿ ನಾನು ನಿಮ್ಮ ಹೌದು. ಹಾಗೆಯೇ ರಾಯರ ಭಕ್ತ. ಅದು ಹಾ. ಯಾಕೆ ನುಡಿದಂತ ಮಾತನ್ನು ಸತ್ಯವಾಗ್ತಾ ಇದೆ ಅಂತಂದು ಇವತ್ತಿಗೂ ನನಗೂ ಕೂಡನು ಅರ್ಥ ಆಗಿಲ್ಲ ತಾಯಿ. ನನಗೂ ಕೂಡನು ಗೊತ್ತಿಲ್ಲ. ಆದ್ರೆ ಹಾ. ರಾಯರ್ನ ಹೇಗೆ ಪೂಜೆ ಮಾಡ್ಬೇಕು, ಭಕ್ತಿಯಿಂದ ನಾವೆಷ್ಟು ಪೂಜೆ ಮಾಡಿದ್ರೆ ನಮ್ಗೆ ಅನುಗ್ರಹ ಮಾಡ್ತಾರೆ ಅನ್ನೋದು ಮಾತ್ರ ನಾನು ತಿಳಿಸ್ಕೊಡ್ತಾ ಇದ್ದೀನಿ ನನ್ನ ತಾಯಿ. ಹೌದು ಗುರುಗಳೇ. ಹಾ. ಇನ್ನೊಂದು ಪವಾಡ ಗುರುಗಳೇ. ಇನ್ನೊಂದ್ ಚಿಕ್ಕ ಮಗಳಿಗೂ ಸ್ವಲ್ಪ ಹೆಲ್ತ್ ಸರಿ ಇರ್ತಿಲ್ಲಲ್ಲ. ಹ್ಮ್ ಎಸ್ ಹ್ಮ್. ಹೊಟ್ಟೆ ನೋವು ಅಂತ ಹೇಳಿದ್ನಲ್ಲ ನಿಮ್ ಜೊತೆ. ಹಾ ಹಾ ಅವಾಗ ಹಾ. ಹೇಳ್ಕೊಂಡಿದ್ದೇವಲ್ಲ. ಹಾ, ಅದನ್ನು ಸರಿಯಾಗಿದೆ ಗುರುಗಳೇ. ಆ ನೋಡ್ತೀರಾ, ಹಾ. ನೀವೇನು ಭಕ್ತಿಯಿಂದ ಪೂಜೆ ಮಾಡ್ತಿರಲ್ಲ ರಾಯರು ಯಾವತ್ತೂ ಇಟ್ಕೊಳಂಗಿಲ್ಲ. ಹಾ ಓಕೆನಮ್ಮ? ಗುರುಗಳೇ. ಅದನ್ನ ಹಾ. ಬೇಗ ತಿಳಿಸ್ತಾರೆ. ಮಕ್ಕಳೇ, ನನಗೆ ನಿಮ್ಮ ದುಡ್ಡು ಬೇಡ, ನನಗೆ ಆಭರಣಗಳು ಬೇಡ, ನನಗೆ ನಿಮ್ಮ ಕಡೆಯಿಂದ ಭಕ್ತಿ ಮಾತ್ರ ಬೇಕು. ಭಕ್ತಿಯಿಂದ ನನ್ನನ್ನು ಪೂಜೆ ಮಾಡಿ ನೀವ್ ಕೇಳಿದ್ದೆಲ್ಲ ನಾನು ಕೊಡ್ತೀನಿ ಅಂತ ಹೇಳಿದ್ದಾರೆ ಮಹಾನ್ ಗುರುಗಳು ಗುರು ರಾಘವೇಂದ್ರ ಸ್ವಾಮಿಯವರು. ಹೌದು ಗುರುಗಳೇ. ಹಾ. ಬನ್ನಿ ಬೀದರ್ ಬನ್ನಿ. ಖಂಡಿತಮ್ಮ, ಶೀಘ್ರದಲ್ಲೇ ಬೀದರಕ್ಕೂ ಬರ್ತೀನಿ ಅಂತ. ಇವಾಗ ಹ್ಮ್. ಸ್ವಲ್ಪ ನೋಡಿದ್ರಲ್ಲ, ಈ ಕರ್ಮ ಹೌದು. ಅನ್ನೋದು ಯಾರನ್ನೂ ಬಿಡುವುದಿಲ್ಲ. ಈ ಇಲ್ಲ ನನಗೆ ಬಿಡ. ಕಂಟಕ ಅನ್ನೋದು ಇತ್ತಲ್ಲ ತಾಯಿ, ಅದರಿಂದ ಹ್ಮ್. ಈ ಅದ್ಭುತವಾಗಿ ಸುಮಾರು ಮನಃಶಾಂತಿ, ನೆಮ್ಮದಿ ಎಷ್ಟೋ ಜನಗಳು ತಾಯಂದಿರು ಇವತ್ತು ಪವಾಡ ಆದಂತವ್ರು ಇಲ್ಲ ನನಗೆ ಪವಾಡ ಆಗಿದೆ ಅಂತಂದು ಎಲ್ಲರೂ ಕೈ ಜೋಡಿಸಿದ್ರು. ಆದ್ರೆ ಹೌದು. ಯಾಕಂದ್ರೆ ನೋಡಿ, ನಾನು ರಾಯರಲ್ಲಿ ಕೇಳ್ಕೊಳ್ಳಿದ್ದು ಒಂದೇ,
ನಾನು ಹಾ 21 ದಿವಸ ನನಗೆ ಮುಕ್ತಿ ಆಗ್ಬೇಕು ತಂದೆ ಅಂತ ಗುರು ರಾಘವೇಂದ್ರ ಸ್ವಾಮಿಯವರು ಅಲ್ಲಿ ಕೇಳ್ಕೊಂಡಿದ್ದೆ. ನಾನು ಹೌದು 21 ದಿನನೂ ಒಂದು ಹೊತ್ತು ಮಾತ್ರ ಊಟ ಮಾಡ್ತಾ ಇದ್ದೆ. ಆಲ್ರೆಡಿ ಹಂಚ್ಕೊಂಡಿದ್ದೀನಿ, ಹೇಳಿದೀನಿ ಇದನ್ನ. ಇನ್ನೂ ಗುರುಗಳೇ, ಒಂದ್ಸತಿ ನಾವು ಫೋನ್ ಮಾಡಿದ ಅವತ್ತೇ ಹೇಳಿದ್ರಲ್ಲ, ಒಂದೇ ಹೊತ್ತು ಊಟ ಮಾಡ್ತೀನಮ್ಮ, ನಾ ತೊಂದ್ರೆಯಲ್ಲಿ ಇದ್ದೀನಿ ಅಂತ ಹೇಳಿದ್ರಲ್ಲ. ಹೌದು. ಯಾಕಂದ್ರೆ ಹ್ಮ್. ನನ್ ಬೆಳಗ್ಗೆನೂ ಊಟ ಮಾಡ್ತಿರ್ಲಿಲ್ಲ, ಸಂಜೆನೂ ಊಟ ಮಾಡ್ತಿರ್ಲಿಲ್ಲ. ಅದಕ್ಕೆ ಹೌದು. ಒಂದು ಹೊತ್ತು ಮಾತ್ರ ನಾನು ಊಟ ಮಾಡಿದೆ. ಅದು 14ನೇ ದಿನಕ್ಕೆ ಪವಾಡ ಆಯ್ತು. ಹೌದಾ? ಅದಕ್ಕೆ ಬೇಡ, ನಾವ್ ಇನ್ನೊಬ್ಬರನ್ನ ಬೈಯೋದು ಬೇಡ, ಇನ್ನೊಬ್ಬರ ಬಗ್ಗೆ ಮಾತಾಡೋದು ಬೇಡ. ಅವ್ರಿಗೆ ಕೆಟ್ಟದ್ದನ್ನು ಬಂದಿರೋದು ಒಳ್ಳೆ ಬುದ್ಧಿ ಕೊಟ್ಟು ಕಾಪಾಡ್ಲಿ ಅಂತೇಳಿ ಗುರು ರಾಘವೇಂದ್ರ ಸ್ವಾಮಿಯವರ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ. ಏನೋ ಆಕಸ್ಮಿಕವಾಗಿ ಏನೋ ನಡೀತು ಹೋಯ್ತು, ಘಟನೆಗಳು ಬಂತು, ಅದನ್ನ ಯಾವ್ದು ನಾವು ಮನಸ್ಸಲ್ಲಿ ಇಟ್ಕೊಳ್ಳೋದು ಬೇಡ. ಯಾಕಂದ್ರೆ ಇವತ್ತು ಅವ್ರ ತಾಯಿ ಬೇರೆ ಅಲ್ಲ, ನನ್ನ ತಾಯಿ ಬೇರೆ ಅಲ್ಲ. ಹೌದು ಗುರುಗಳೇ. ನಾವೆಲ್ಲರೂ ಒಂದೇ ಮನೆಯವರೇ ಇಲ್ಲಿ. ಹಾ ಹಾ ಒಂದೇ ಮನೆಯವರು. ನಾವ್ ಇನ್ನೊಬ್ಬರ ಬಗ್ಗೆ ಬೆರಳು ಮಾಡಿ ತೋರಿಸಿ ಮಾತಾಡೋದು ಬೇಡ ತಾಯಿ. ಏನೋ ಆ ಬೇಡ. ಕ್ಷಣದಲ್ಲಿ ಮೂಳೆ ಇಲ್ಲದ ನಾಲಿಗೆಯಿಂದ ಮಾತಾಡಿಸಿದ್ದಾರೆ, ಬಟ್ ಇವತ್ತು ಹ್ಮ್. ತಿದ್ದುಕೊಂಡು ಎಲ್ಲ ಒಳ್ಳೆಯವರಾಗಿದ್ದಾರೆ. ಅದೇ ರೀತಿಯಾಗಿ ಇನ್ನೂ 4 ಜನಕ್ಕೆ ಒಳ್ಳೇದಾಗ್ಬೇಕು ಅನ್ನುವುದೇ ನನ್ನ ಆಸೆ. ಹಾ ಎಲ್ಲರನ್ನ ರಾಯರ ಮನೆಯಲ್ಲಿ ಎಲ್ಲಾರ ಮನೆಯಲ್ಲೂ ರಾಯರ ಫೋಟೋ ಇಟ್ಟು ಪೂಜೆ ಮಾಡ್ಬೇಕು ಅನ್ನುವುದೇ ನನ್ನ ಆಸೆ. ಓಕೆನಮ್ಮ. ನಿಮ್ಗೆ ಹಾ ಅನುಗ್ರಹ ಗುರುಗಳೇ. ಆಯ್ತು ಅಂತಂದು ಪೂಜೆ ಮಾಡೋದು ನಿಲ್ಲಿಸಬಾರದು. ನೀವು ಇಲ್ಲ ಗುರುಗಳೇ, ಭಕ್ತಿಯಿಂದ ಇಲ್ಲ. ಪೂಜೆ ಮಾಡಿ. ಅದೊಂದು ಬೇರೆ ವ್ರತ ಹೇಳಿದ್ದೆ, ಇವಾಗ ಇನ್ನೊಂದು ವ್ರತ ಹೇಳ್ಕೊಟ್ಟಿದ್ದೀನಿ. ಈ ವ್ರತದಲ್ಲೂ ಪೂಜೆ ಮಾಡಿ. ನಾನು ಯಾವತ್ತೂ ಮಾಡ್ತೀನಿ. ಹೇಳ್ತಾ ಇದ್ದೀನಿ ತಾಯಿ, ಒಂದು ಮಾತು ಹೇಳ್ತಾ ಇದ್ದೀನಿ, ನೀವೇನು ಭಕ್ತಿಯಿಂದ ಪೂಜೆ ಮಾಡ್ತಿರಲ್ಲ, ರಾಯರು ಯಾವತ್ತೂ ಇಟ್ಕೊಳಂಗಿಲ್ಲ. ಶೀಘ್ರದಲ್ಲೇ ನಿಮ್ಗೆಲ್ಲ ಪವಾಡಗಳು ನಡೆಯುತ್ತೆ ತಾಯಿ. ಇಲ್ಲ ಇಲ್ಲ ಗುರುಗಳೇ, ಅದ್ಭುತವಾಗಿ ಪವಾಡ ಮಾಡ್ತೀನಿ. ನಡೆಯುತ್ತೆ. ಇದು ಮನುಷ್ಯರಿಂದ ಸಾಧ್ಯವೇ ಇಲ್ಲ. ಇವತ್ತು ಹಾ ಗುರು. ನನ್ನಿಂದ ಆಯ್ತು ಅಂತಂದು ದಯವಿಟ್ಟು ಹೇಳ್ತಾ ಇದ್ದೀನಿ, ನನ್ನಿಂದ ಆಯ್ತು ಅಂತ ಹೇಳಕ್ ಹೋಗ್ಲೇಬಾರ್ದು. ಇದು ಗುರು ರಾಘವೇಂದ್ರ ಸ್ವಾಮಿಯವರ ಕಡೆಯಿಂದನೇ ಆಗಿರೋದು ನನ್ನ ತಾಯಿ. ಇಲ್ಲ, ಗುರು ರಾಘವೇಂದ್ರ ಸ್ವಾಮಿನೇ ಮಾಡಿದಾರೆ, ಅದ್ರ ನಿಮ್ ಮುಖಾಂತರ ಹೇಳ್ತಿದಾರಲ್ಲ ಗುರುಗಳೇ. ಯಾಕಮ್ಮ, ಈಗ ಒಬ್ಬರ ಮನುಷ್ಯನಿಗೆ ನೋಡಮ್ಮ, ಹೌದು. ಒಂದು ಸಲ ಶನಿ ಹಿಡೀತು ಅಂದ್ರೆ 7 ವರ್ಷ, 14 ವರ್ಷ, ಹಾ 21 ಗುರು. ವರ್ಷ ಶನಿ ಕುಡ್ಕೊಳ್ಳುತ್ತೆ. ಆ ಹಾ ಶನಿನ ನಾವು ಕಳ್ಕೋಬೇಕು ಅಂದ್ರೆ ಗುರು ರಾಘವೇಂದ್ರ ಸ್ವಾಮಿಯವ್ರ ಪಾದ ಹಿಡಿಬೇಕು. ಹಾ ಹಾ ಅವ್ರ ಭಕ್ತಿಯಿಂದ ನಾವು ರಾಯರನ್ನ ಆ ಭಕ್ತಿಯಿಂದ ಎಷ್ಟು ಪೂಜೆ ಮಾಡ್ತೀವಿ. ರಾಯರು ಏನ್ ಕೇಳ್ತಾರಮ್ಮ? ಭಕ್ತಿ ಮಾತ್ರ ಕೇಳೋದು. ಹಣಕಾಸು, ಆಸ್ತಿ, ಅಂತಸ್ತು ಅದು ಏನು ಬೇಡ. ಸೌಂದರ್ಯ ಎಲ್ಲ ಕೊಟ್ಟಿದ್ದು ಗುರು ರಾಘವೇಂದ್ರ ಸ್ವಾಮಿಯವರು. ನೋಡಿ, ಒಂದು ಮಾತು ಅರ್ಥ ಮಾಡ್ಕೊಳ್ಳಿ. ಗುರು ರಾಘವೇಂದ್ರ ಸ್ವಾಮಿಯವರು ಒಂದು ಹೊತ್ತು ಊಟ ಮಾಡಿ 4 ವರ್ಷ ಉಪವಾಸವಾಗಿದ್ದಾರೆ. ಒಂದು ಹೊತ್ತಲ್ಲೂ ಅದು ಅರ್ಧ ಹೊತ್ತು ಊಟ ಮಾಡಿದ್ದಾರೆ ರಾಯರು. ಹಾ ಹಾ ಗುರುಗಳೇ. ಅದಕ್ಕೆ ಆ ಕಷ್ಟ ನನ್ನಲ್ಲೇ ಮುಕ್ತಿಯಾಗ್ಲಿ, ನನ್ನನ್ನು ನಂಬ್ಕೊಂಡು ಬಂದಂತ ಭಕ್ತಾದಿಗಳಲ್ಲಿ ಎಲ್ಲರಿಗೂ ಒಂದು ಈ ಅನುಗ್ರಹ ಆಗ್ಲಿ ಅಂತೇಳಿ ಇವತ್ತು ಪ್ರತಿ ಒಬ್ಬೊಬ್ಬರ ಮನೆಯಲ್ಲೂ ರಾಯರ ಫೋಟೋ ಬರ್ತಾ ಇದೆ ಅಂದ್ರೆ ಇದೇ ರಾಯರ ಪವಾಡ. ಭಕ್ತಿಯಿಂದ ರಾಯರನ್ನ ಪೂಜೆ ಮಾಡಿದ್ರೆ ಇವತ್ತು ಎಷ್ಟೋ ಜನಗಳು ಕ್ಯಾನ್ಸರ್ ಪೇಷಂಟು, TB ಪೇಷಂಟು, ಸುಮಾರು ಜನ ದುಡ್ಡನ್ನು ಕಳ್ಕೊಂಡಿರ್ತಾರೆ, ಮನೆ ಇರಲ್ಲ, ಒಂದು ವೆಹಿಕಲ್ ತಗೋಬೇಕು ಅನ್ಕೊಂಡಿರ್ತಾರೆ. ಎಲ್ಲರಿಗೂ ಪವಾಡ ಆಗ್ತಾ ಇದೆ ಅಂದ್ರೆ ಅದು ಗುರು ರಾಘವೇಂದ್ರ ಸ್ವಾಮಿಯವರ ಕಡೆಯಿಂದ ಮಾತ್ರ ಆಗಿರೋದು. ನನ್ನ ಅನಿಸಿಕೆಗೆ ಎಷ್ಟು ಹೌದು. ಈ 700 ವರ್ಷ ಬೃಂದಾವನದಲ್ಲಿ ಕುಳಿತುಕೊಂಡು ಪ್ರತಿಯೊಬ್ಬರ ಮಕ್ಕಳನ್ನು ನಾನು ನೋಡ್ಕೊಂತೀನಿ ಅಂತಂದು ದೇವರಲ್ಲಿ ಜಪ ಮಾಡುತ್ತಾ ಕುಳಿತಿದ್ದಾರೆ ಗುರುಗಳು. ಹಾ ಗುರುಗಳೇ. ಅದಕ್ಕೆ ನನ್ನ ತಾಯಿ ಒಳ್ಳೇದಾಗ್ಲಿ. ಆಮೇಲೆ ಹಾ ಮಠಕ್ಕೆ ಹೋಗಿ ಬನ್ನಿ. ಅಲ್ಲಿ ನಿಮ್ದು ಬೀದರಮ್ಮ? ಹಾ ಬೀದರ್ ಗುರುಗಳೇ, ಹೋಗ್ ಬಂದೀವಿ. ನೀವ್ ಒಂದ್ಸಲ ಇಲ್ಲಿ ಮೀಟ್ ಆಗಿರ್ಲಾ, ಇದಕ್ಕ ಹೋಗೋ ಕೇದಾರನಾಥಕ್ಕೆ ಕೇದಾರ್ನಾಥ್ ಹೋಗುವಾಗ? ಹಾ ಹೋಗುವಾಗ ಮೇ ತಿಂಗಳಲ್ಲಿ ಹೋಗಿ ಬಂದೀವಿ ಗುರುಗಳೇ. ಎಲ್ಲಿ ಅಲ್ಲ, ಮಂತ್ರಾಲಯಕ್ಕೆ ಹೋಗಿದ್ರಿ ತಾಯಿ? ಹಾ ಮಂತ್ರಾಲಯಕ್ಕೆ ಹೋಗಿ ಬಂದೀವಿ ಗುರುಗಳೇ. ಹಾ, ನೋಡಿ, ಇನ್ನೂ ಒಂದ್ಸಲ ಪವಾಡ ಆಗಿದಲ್ವಾ, ಇನ್ನೂ ಒಂದ್ಸತಿ ಹೋಗಿ ಬನ್ನಿ. ಅಲ್ಲಿ ಹಾ ಗುರುಗಳೇ. ರಾಯರು ಏನ್ ಕೇಳ್ತಾರ ಗೊತ್ತಾ ನನ್ನ ತಾಯಿ? ಹಾ ಗುರುಗಳೇ. ರಾಯರು ನೀವ್ ಬಂದ್ರೆ ಸಾಕು, ಎಷ್ಟು ಖುಷಿಯಾಗಿರ್ತಾರ ರಾಯರು. ಆ ಪುಣ್ಯ ಕ್ಷೇತ್ರಕ್ಕೆ ಹೋಗಿ ಬನ್ನಿ, ರಾಯರ ಮಠಕ್ಕೆ ಹೋಗಿ ಬನ್ನಿ. ಇಲ್ಲ ಎಲ್ಲ ಅಲ್ಲಿ ಹೋಗಿ ಹೋಗಿದ್ದೀವಿ ಗುರುಗಳೇ. ಅಲ್ಲಿ ಹೋಗಿ ಕೇಳ್ಕೊಳ್ಳಿ ಅಷ್ಟೇ, ಏನೂ ಇಲ್ಲ. ರಾಯರೇ, ಹಾ ನನಗೆ ಕಷ್ಟ ಕೊಟ್ಟಿದೀಯ ತಂದೆ, ಅದನ್ನ ಎದುರಿಸು ಶಕ್ತಿ ಒಂದು ಕೊಟ್ಬಿಡು ನನ್ನಪ್ಪನೆ ಅಂತಂದು ಗುರು ರಾಘವೇಂದ್ರ ಸ್ವಾಮಿ ಅವರು ಕೇಳ್ಕೊಂಡ್ರೆ ತಥಾಸ್ತು ಮಗಳೇ ಅಂತ ಹೇಳ್ತಾರೆ. ಹಾ ಗುರುಗಳೇ. ಖಂಡಿತಮ್ಮ, ತುಂಬಾ ಹಾ ಖುಷಿ ಆಯ್ತು. ಹೌದು ಅನುಗ್ರಹ ಗುರುಗಳೇ. ಆಯ್ತು, ಪವಾಡ ಆಯ್ತು ಅಂತಂದು ರಾಯರನ್ನ ಪೂಜೆ ಮಾಡೋದು ನಿಲ್ಲಿಸಬಾರ್ದು. ಪ್ರತಿ ಇಲ್ಲ ಇಲ್ಲ ಗುರುಗಳೇ. ಗುರುವಾರಕ್ಕೊಮ್ಮೆ ಹಬ್ಬ ಹಬ್ಬ ಆಚರಿಸ್ದಂಗ ಆಚರಿಸ್ಬೇಕು. ಅದೇ ನನ್ನ ಆಸೆ ನನ್ನ ತಾಯಿ. ಹೌದು ಗುರುಗಳೇ, ಭಕ್ತಿಯಿಂದ ಪೂಜೆ ಮಾಡ್ತೀವಿ ನೋಡ್ರಿ ಗುರುಗಳೇ. ಖಂಡಿತ ನನ್ನ ತಾಯಿ, ಮಾಡಿ ಇನ್ನು ಹೆಚ್ಚಿನ ರೀತಿಯಾಗಿ ಒಳ್ಳೇದಾಗ್ಲಿ ಅಂತಂದು ಗುರು ರಾಘವೇಂದ್ರ ಸ್ವಾಮಿಯವರ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ ನನ್ನ ತಾಯಿ. ಹೌದು ಹೌದು ಗುರುಗಳೇ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ರಾಯರಿದ್ದಾರೆ, ರಾಯರಿದ್ದಾರೆ, ರಾಯರಿದ್ದಾರೆ. ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ವಿಡಿಯೋ ನೋಡುವಂತವ್ರು ಯಾರು ಸುಮ್ಮನೆ ಆಗಬೇಡಿ. ರಾಯರಿದ್ದಾರೆ ಅಂತ ಕಮೆಂಟ್ ಮಾಡಿ, ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ಎಲ್ಲರಿಗೂ ಒಳ್ಳೇದಾಗ್ಲಿ ನನ್ನ ತಾಯಿ. ಆಯ್ತು ಗುರುಗಳೇ.